ಕೆಸಿಎಗೆ ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ, ಡಿಪಿಆರ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮೊದಲು ಫ್ರೀ ಅಂತ ಹೇಳಿದ್ರಿ, ರಾತ್ರಿ ಇದ್ದಕ್ಕಿದ್ದಾಗೆ ಪಾಸಸ್ ಇದೆ ಅಂತ ಹೇಳಿದ್ರಿ, ಆನ್ಲೈನ್ ಪಾಸಸ್ ಕೊಟ್ರಿ, ಮತ್ತೆ ಪಾಸಸ್ ಕ್ಯಾನ್ಸಲ್ ಮಾಡಿದ್ರಿ. ಕೇವಲ 2-3 ಗೇಟ್ ಅನ್ನು ಮಾತ್ರ ತೆಗೆದ್ರಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತ 12ಕ್ಕಿಂತ ಹೆಚ್ಚು ಗೇಟ್ ಅನ್ನ ನೀವು ಫ್ರೀ ಅಂದ್ರೆ ತೆಗಿಬೇಕಾಗಿತ್ತು, ಯಾಕೆ ತೆಗೆದಿಲ್ಲ? ಇವರೆಲ್ಲರೂ ಕೂಡ ಇವತ್ತು ಆಸ್ಪತ್ರೆಯಲ್ಲಿ ಇರುವಂತವರು ಗೇಟ್ ಕ್ಲೋಸ್ ಇದ್ದಂತ ಗೇಟ್ ಅನ್ನ ಓಪನ್ ಮಾಡಿದಾಗ ಪುಷ್ ಮಾಡಿ ಬಿದ್ದಂತವರು, ಬಿದ್ದು ಗಾಯಗೊಂಡಂತವರು ಮತ್ತು ಸತ್ತಂತವರು. ನೀವು ಆ ಗೇಟ್ ಅನ್ನ ಮೊದಲೇ ಓಪನ್ ಮಾಡಿದ್ರೆ ಇವ್ರು ಯಾರು ಕೂಡ ಸಾಯ್ತಾ ಇರಲಿಲ್ಲ, ಇವ್ರು ಯಾರು ಕೂಡ ಗಾಯಾಳುಗಳು ಆಗ್ತಾ ಇರಲಿಲ್ಲ. ಅವರ ಬದುಕಿಗೆ ಯಾರು ಹೊಣೆ? ಇವತ್ತು ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಚಿಕ್ಕ ಮಕ್ಕಳನ್ನ ತಂದೆ ತಾಯಿಯಂದ್ರು ಕಳ್ಕೊಂಡಿದ್ದಾರೆ. ಯಾರನ್ನ ನಂಬಿ ಬಂದಿದ್ರು ಅವರು? ಸರ್ಕಾರವನ್ನ ನಂಬಿ, ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ, ಪೊಲೀಸರು ನಮ್ಗೆ ರಕ್ಷಣೆ ಕೊಡುತ್ತೆ ಅನ್ನುವಂಥದ್ದನ್ನ ನಂಬಿ ಬಂದಿದ್ರು. ಆದ್ರೆ ನೀವು ಮೋಸ ಮಾಡಿದ್ರಿ. ಈ ಸರ್ಕಾರ ಒಂದು ಕೊಲೆಗಡುಕ ಸರ್ಕಾರ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಮಾತಾಡುವಂತ ರೀತಿ, ನೀವು ಕೇಸಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು ಕೆಸಿಎ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು ಜನ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾರೆ. ಮೊನ್ನೆ ನಡೆದಂತ ಪಂದ್ಯದಲ್ಲಿ 5 ಲಕ್ಷ ಜನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತ್ ಅಲ್ಲಿ ಸೇರಿದ್ರು, ಏನೂ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದ ಪೊಲೀಸರು, ನಮ್ಮ ರಾಜ್ಯದ ವ್ಯವಸ್ಥೆ ಮಾಡಿದೆ, ಅವ್ರಿಗೇನೂ ಆಗಿರ್ಲಿಲ್ಲ. ಆದ್ರೆ ನೀವು ನಿಮ್ಮ ಮಕ್ಕಳನ್ನ ಪ್ರೊಜೆಕ್ಟ್ ಮಾಡೋದಕ್ಕಾಗಿ, ದೊಡ್ಡಸ್ತಿಗೆ ತೋರಿಸುವುದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಇದೊಂದು ಕೊಲೆಗಡುಕ